ಹಾಗಿದ್ರೆ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಹಲವರಲ್ಲಿ ಗೊಂದಲ ಇದೆ. ನಾಳೆ ಕರ್ನಾಟಕ ಬಂದ್ ಇರುತ್ತಾ? ಬಂದ್ ಇರುತ್ತೆ ಅಂತಂದ್ರೆ ಬಸ್ ಓಡಾಡುತ್ತಾ, ಆಟೋ ಓಡಾಡುತ್ತಾ, ಸ್ಕೂಲ್ ಓಪನ್ ಇರುತ್ತಾ, ಹೇಗೆ ಏನು, ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾ ಕಳಿಸಬಾರ್ದಾ, ಹೀಗೆ ಹತ್ತು ಪ್ರಶ್ನೆಗಳಿದೆ. ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ವೀಕ್ಷಕರೇ, ಬಂದ್ ಮಾಡೋರಲ್ಲೇ ಗೊಂದಲ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಬಂದ್ ಮಾಡ್ತೀವಿ ಅಂತ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಬಂದ್ ಮಾಡೋದಕ್ಕೆ ನಮ್ಮ ಬೆಂಬಲ ಖಂಡಿತ ಇಲ್ಲ, ನಾವು ನೈತಿಕ ಬೆಂಬಲ ಕೊಡ್ತೀವಿ, ಇನ್ ಯಾವುದನ್ನು ಹೋಗಿ ಬಂದ್ ಮಾಡಿ ಅಂತ ಹೇಳಲ್ಲ ಅಂತ ಹೇಳಿ. ಸೊ ನೀವು ಅನ್ಕೋಬಹುದು, ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ನಾಳೆ ಬಂದಿದ್ರೆ ಅದು ಹೆಂಗಿರುತ್ತೆ ಅಂತ ಹೇಳಿ. ಕಾವೇರಿ ನೀರಿಗಾಗಿ ನಾಳೆ ಕರ್ನಾಟಕ ಬಂದ್ ಆಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕನ್ನಡ ಪರ ಸಂಘಟನೆಗಳಲ್ಲೇ ಬಂದ್ಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರೀ ವಿರೋಧ ಏನಕ್ಕೆ ಅಂತಂದ್ರೆ, ಕರ್ನಾಟಕ ಬಂದ್ ಯಾಕೆ ಮಾಡಬೇಕು, ಬಂದ್ ಮಾಡುವಂತ ಪರಿಸ್ಥಿತಿ ಸದ್ಯಕ್ಕಿಲ್ಲ ಅಂತ ಕನ್ನಡ ಪರ ಸಂಘಟನೆಯಲ್ಲೇ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಬಂದ್ ಮಾಡುವ ವಾತಾವರಣ ಇಲ್ಲ, ಮಳೆ ಆಗ್ತಾ ಇದೆ, ಹಿಂಗಾಗಿ ಬಂದ್ನ ಪ್ರಯೋಜನ ಏನು, ಇಲ್ಲಿ ಬಂದ್ ಮಾಡಿದ್ರೆ ಆಗೋದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯವರೇ. ಇದ್ರ ಮಧ್ಯೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಸಂಘಟನೆಗಳ ಒಕ್ಕೂಟ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಸೇನೆ, ಕನ್ನಡ ಜಾಗೃತಿ ವೇದಿಕೆಯವರು ಮಾತ್ರ ಪೂರ್ಣ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ನಾಳೆ ನಾವೆಲ್ಲ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಜೊತೆಗೆ ಇವರೆಲ್ಲ. ಇದರ ಜೊತೆ ಕರವೇ ಶಿವರಾಮೇಗೌಡ ಬಣ, ಕರವೇ ಪ್ರವೀಣ್ ಶೆಟ್ಟಿ ಬಣ, ಕರವೇ ನಾರಾಯಣಗೌಡ ಬಣ, ರೈತ ಸಂಘಟನೆಗಳ ಒಕ್ಕೂಟ, ಇವರ್ಯಾರು ಕೂಡ ಬಂದ್ಗೆ ಬೆಂಬಲವನ್ನ ಕೊಡಲ್ಲ. ಹಾಗಿದ್ರೆ ಮುಂದೇನು? ಖಾಸಗಿ ಸಾರಿಗೆ ಒಕ್ಕೂಟ, ಇದರ ಜೊತೆಗೆ ಕೆಎಸ್ಆರ್ಟಿಸಿ, ಹಾಗೇನೆ ಬಿಎಂಟಿಸಿ ಮತ್ತು ಮೆಟ್ರೋ, ಇವೆಲ್ಲವೂ ಕೂಡ ನಾಳೆ ಅವೈಲಬಲ್ ಇರುತ್ತೆ. ನೋಡಿ, ಇನ್ನೊಂದ್ಸರಿ ನಾನು ಹೇಳ್ತೀನಿ ಯಾವ್ಯಾವ ಫೆಸಿಲಿಟಿಗಳು ನಾಳೆ ಇರುತ್ತೆ ಅಂತಂದ್ರ, ಕೆಎಸ್ಆರ್ಟಿಸಿ ಇರುತ್ತೆ, ಇದರ ಜೊತೆಗೆ ಬಿಎಂಟಿಸಿ ಬಸ್ಗಳು ಓಡಾಡುತ್ತೆ, ಮೆಟ್ರೋ ಕೂಡ ಓಡಾಡ್ಲಿಕ್ಕಿದೆ, ಇದರ ಜೊತೆಗೆ ಬಹುತೇಕ ಆಟೋಗಳು ಕೂಡ ಓಡಾಡ್ಲಿಕ್ಕಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಮೆರವಣಿಗೆ ಪ್ಲಾನ್ ಇದೆ. ಸೊ ಈಗ ಇದು ಬಂದ್ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿದೆ.